ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರಲ್ಲಿ ಯಾರು ಬೆಸ್ಟ್? ಇಬ್ಬರಲ್ಲಿ ಹೆಚ್ಚು ಓದಿರೋದು ಯಾರು? ಆಸ್ತಿ ಮಾಡಿರೋದು ಯಾರು? ಇಬ್ಬರ ಪತ್ನಿಯರ ಬಗ್ಗೆ ನಿಮಗೆ ಗೊತ್ತಾ? ಅನುಭವ ಜಾಸ್ತಿ ಇರೋದು ಯಾರಿಗೆ? ಇಬ್ಬರ ವಿರುದ್ಧದ ಆರೋಪಗಳು ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಪ್ರಧಾನಿ ಮೋದಿ 1950ರ ಸೆಪ್ಟೆಂಬರ್ 17ರಂದು ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಡ್ನಗರ್ನಲ್ಲಿ ಜನಿಸಿದ್ರು. 6 ಜನ ಮಕ್ಕಳಲ್ಲಿ ಇವರು 3ನೇಯವರಾಗಿದ್ರು. ಇವರ ತಂದೆ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ, ತಾಯಿ ಹೀರಾಬೆನ್ ಮೋದಿ. ತಂದೆ ಟೀ ಅಂಗಡಿ ಇಟ್ಟುಕೊಂಡಿದ್ರಿಂದ ಬಾಲ್ಯ ತುಂಬಾ ಬಡತನದಿಂದಲೇ ಕೂಡಿತ್ತು. ಶಾಲೆ ಮುಗಿದ್ಮೇಲೆ ಮೋದಿ ಕೂಡ ಹೋಗಿ ತಂದೆಗೆ ಟೀ ಮಾರೋಕೆ ಹೆಲ್ಪ್ ಮಾಡ್ತಿದ್ರು. ಅದೇ ರೀತಿ ರಾಹುಲ್ ಗಾಂಧಿ 1970ರ ಜೂನ್ 19ರಂದು ದೆಹಲಿಯಲ್ಲಿ ಜನಿಸಿದ್ರು. ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇವರ ತಂದೆ ತಾಯಿ. ಇವರ ಅಜ್ಜಿ ಪ್ರಧಾನಿಯಾಗಿದ್ರಿಂದ ಇವರ ಬಾಲ್ಯ ತುಂಬಾ ಚೆನ್ನಾಗಿಯೇ ಕಳಿತು. ತುಂಬಾ ರಾಯಲ್ ಆಗಿಯೇ ಇತ್ತು. ಯಾರಿಗೆ ಎಷ್ಟು ವಯಸ್ಸು? ಪ್ರಧಾನಿ ಮೋದಿಗೆ 73 ವರ್ಷ ವಯಸ್ಸಾಗಿದೆ. ಅಂದ್ರೆ ಇವರಿಗೆ ಪಕ್ಷದ ರೂಲ್ಸ್ ಪ್ರಕಾರ ಇನ್ನೆರಡು ವರ್ಷ ಮಾತ್ರವೇ ಅಧಿಕಾರದಲ್ಲಿರೋಕೆ ಅವಕಾಶ ಇದೆ. ರಾಹುಲ್ ಗಾಂಧಿಗೆ 53 ವರ್ಷ ವಯಸ್ಸಾಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಮೋದಿಗಿಂತ ರಾಹುಲ್ ಗಾಂಧಿ 20 ವರ್ಷ ಚಿಕ್ಕವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಪ್ರಧಾನಿ ಮೋದಿ PUC ವರೆಗೆ ಗುಜರಾತ್ನಲ್ಲೇ ಶಿಕ್ಷಣ ಪಡೆದ್ರು. ನಂತರ ದೆಹಲಿ ಯೂನಿವರ್ಸಿಟಿಯಿಂದ BA, ಗುಜರಾತ್ ಯೂನಿವರ್ಸಿಟಿಯಿಂದ MA ಪದವಿ ಪಡ್ಕೊಂಡ್ರು. ರಾಹುಲ್ ಗಾಂಧಿ ಬಾಲ್ಯದ ಶಿಕ್ಷಣವನ್ನು ದೆಹಲಿಯ ಸೇಂಟ್ ಕೊಲಂಬಿಯಾ ಸ್ಕೂಲ್ನಲ್ಲಿ ಕಳೆದ್ರು. ನಂತರ ಉತ್ತರಾಖಂಡ್ನಲ್ಲಿರುವ ಡೆಹ್ರಾಡೂನ್ನ ಡೂನ್ ಶಾಲೆಗೆ ಸೇರಿಸಲಾಯಿತು. ಇವರು ಅಮೆರಿಕದಲ್ಲಿ BA, MPhil ಶಿಕ್ಷಣ ಪಡೆದುಕೊಂಡಿದ್ದಾರೆ. ಇಬ್ಬರಿಗೂ ಇತ್ತು ಕಷ್ಟದ ದಿನಗಳು. ಪ್ರಧಾನಿ ಮೋದಿ ಅವರದ್ದು ಬಡ ಕುಟುಂಬವಾಗಿತ್ತು. ತಂದೆ ಟೀ ಅಂಗಡಿ ಇಟ್ಕೊಂಡಿದ್ರು. ಮೋದಿ ಶಾಲೆಗೆ ಹೋದ್ರು. ಶಾಲೆ ಬಿಟ್ಟ ಮೇಲೆ ಅಂಗಡಿಗೆ ಹೋಗಿ ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ತಿದ್ರು. ಕಷ್ಟದ ಜೀವನ ಅದಾಗಿತ್ತು. ಆದ್ರೆ ರಾಹುಲ್ ಗಾಂಧಿಗೆ ಇಂಥ ಕಷ್ಟ ಏನೂ ಇರ್ಲಿಲ್ಲ. ಇವರು ಹುಟ್ಟುವಾಗಲೇ ಇವರ ಅಜ್ಜಿ ಪ್ರಧಾನಿಯಾಗಿದ್ರು. ಸೊ ಕುಟುಂಬದಲ್ಲಿ ಏನೂ ಆರ್ಥಿಕ ಕಷ್ಟ ಇರಲಿಲ್ಲ. ಆದ್ರೆ ಇಂದಿರಾ ಗಾಂಧಿ ಹತ್ಯೆ ಆದಾಗ ಅಜ್ಞಾತವಾಗಿ ಶಿಕ್ಷಣ ಪಡಿಬೇಕಾಯ್ತು. ಅದರಿಂದ ಹೊರಬರುವಷ್ಟರಲ್ಲಿ ಅವರ ತಂದೆ ರಾಜೀವ್ ಗಾಂಧಿಯ ಅಂತ್ಯವಾಯ್ತು. ಇದರಿಂದ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ರಾಹುಲ್ ವಿನ್ಸೆ ಅಂತ ಹೆಸರು ಬದಲಿಸಿಕೊಂಡು ಓದೋ ಪರಿಸ್ಥಿತಿ ಬಂತು. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? 1958ರಲ್ಲಿ ಅಂದ್ರೆ 8ನೇ ವಯಸ್ಸಿಗೆ ನರೇಂದ್ರ ಮೋದಿ RSS ಸೇರಿದ್ರು. 1969ರ ವೇಳೆಗೆ ಕಂಪ್ಲೀಟ್ ಆಗಿ ಮನೆ ತೊರೆದ ಪ್ರಧಾನಿ ಮೋದಿ RSS ಕಾರ್ಯಕರ್ತರಾಗಿ ಬದಲಾದ್ರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಮೋದಿ ಅಂಡರ್ ಗ್ರೌಂಡ್ ಆಗಿ ಕೆಲಸ ಮಾಡಿದ್ರು. ಅದೇ ರೀತಿ ರಾಹುಲ್ ಗಾಂಧಿ ಶಿಕ್ಷಣ ಮುಗಿದ ಬಳಿಕ ಲಂಡನ್ನ ಮಾನಿಟರ್ ಗ್ರೂಪ್ ಅನ್ನೋ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡಿದ್ರು. 2002ರಲ್ಲಿ ಭಾರತಕ್ಕೆ ಬಂದ ಇವರು ಟೆಕ್ನಾಲಜಿ ಕನ್ಸಲ್ಟಿಂಗ್ ವಿಜ್ ಅನ್ನೋ ಸಂಸ್ಥೆ ಶುರು ಮಾಡಿದ್ರು. ಅನುಭವ ಯಾರಿಗೆ ಜಾಸ್ತಿ? 2001ರವರೆಗೆ ಮೋದಿ ಬಿಜೆಪಿಯಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ರು. 2001ರಲ್ಲಿ ಮೋದಿಗೆ ಗುಜರಾತ್ CM ಪಟ್ಟ ಒಲಿದು ಬಂತು. 12.5 ವರ್ಷ ಗುಜರಾತ್ CM ಆಗಿದ್ರು. ನಂತರ 2014ರಲ್ಲಿ ದೇಶದ ಪ್ರಧಾನಿಯಾದ್ರು. 2019ರಲ್ಲಿ ಮತ್ತೊಮ್ಮೆ ಆಯ್ಕೆಯಾದ್ರು. ಮೋದಿ 3 ಸಲ ಶಾಸಕ, 2 ಸಲ ಸಂಸದರಾಗಿದ್ದಾರೆ. ಅದೇ ರಾಹುಲ್ ಗಾಂಧಿ 4 ಸಲ ಸಂಸದರಾಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಮೋದಿ ಕ್ಷೇತ್ರ ವಾರಣಾಸಿ. ಅದೇ ರೀತಿ ರಾಹುಲ್ ಮೊದಲು ಅಮೇಥಿ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಿದ್ರು. ಈಗ ವಯನಾಡಿನ ಸಂಸದರಾಗಿದ್ದಾರೆ. ಧರ್ಮ ಮತ್ತು ಜಾತಿ ಯಾವುದು? ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಗಾಂಚಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದೇ ರಾಹುಲ್ ಗಾಂಧಿ ತಂದೆ ಕಡೆಯಿಂದ ಜಾತಿ ಬರೋದು ಅಂತಾದ್ರೆ ಪಾರ್ಸಿ ಆಗ್ತಾರೆ. ಅದೇ ತಾಯಿ ಕಡೆಯಿಂದ ಆದ್ರೆ ಕ್ರಿಶ್ಚಿಯನ್ ಆಗ್ತಾರೆ. ಇವೆರಡನ್ನೂ ಬಿಟ್ಟು ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ಅಪ್ಪಿಕೊಂಡಿದ್ದಾರೆ. ತಮ್ಮನ್ನ ತಾವು ನೆಹರು ಅವರ ಬ್ರಾಹ್ಮಣ ಸಮುದಾಯ ಅಂತಲೇ ಹೇಳಿಕೊಳ್ತಾರೆ. ಅದು ಅವರ ಇಷ್ಟ ಕೂಡ. ಮದುವೆ ಮತ್ತು ಪತ್ನಿ. 18ನೇ ವಯಸ್ಸಿಗೆ ಮೋದಿ ಮತ್ತು ಜಶೋದಾಬೆನ್ ಚಿಮನ್ಲಾಲ್ ಮದುವೆ ಆಯ್ತು. ಆದ್ರೆ ಮೋದಿಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ. ಹೀಗಾಗಿ ಮನೆಯನ್ನೇ ತೊರೆದ್ರು. ನಂತರ ಯಾವತ್ತೂ ಮೋದಿ ಪತ್ನಿಯನ್ನ ನೋಡಲೇ ಇಲ್ಲ. ನಂತರ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಏಕಾಂಗಿ ಬದುಕು ನಡೆಸಿದ ಜಶೋದಾಬೆನ್
ಈಗ ರಿಟೈರ್ಡ್ ಆಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದ್ರೆ ಈವರೆಗೂ ಮದ್ವೆ ಆಗಿಲ್ಲ. ಈ ಹಿಂದೆ ಸ್ಪ್ಯಾನಿಷ್ ಹುಡುಗಿ ವರ್ಣಿಕಾರನ್ನು ಪ್ರೀತಿಸ್ತಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಅದು ಸುಳ್ಳು ಅಂತ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ರು. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಪ್ರಧಾನಿ ಮೋದಿ 2,51,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರ ಹೆಸರಲ್ಲಿ ಯಾವುದೇ ಸಾಲ ಇಲ್ಲ. ಇವರು 19 ಲಕ್ಷ ರೂಪಾಯಿಯಷ್ಟು ಆದಾಯ ಹೊಂದಿದ್ದಾರೆ. ಇನ್ನು ರಾಹುಲ್ ಗಾಂಧಿ 15 ಕೋಟಿ ರೂಪಾಯಿ ಆಸ್ತಿ ಮತ್ತು 72 ಲಕ್ಷ ರೂಪಾಯಿ ಸಾಲ ಹೊಂದಿದ್ದಾರೆ. ಅದೇ ರೀತಿ 1 ಕೋಟಿ ರೂಪಾಯಿ ಆದಾಯ ಕೂಡ ಇವರಿಗಿದೆ. ಹಗರಣ ಮತ್ತು ಆರೋಪ. ಪ್ರಧಾನಿ ಮೋದಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಆದ್ರೆ 2002ರಲ್ಲಿ ದಂಗೆ ನಡೆದಾಗ ಸಿಎಂ ಆಗಿದ್ದ ಮೋದಿ ದಂಗೆ ಕಂಟ್ರೋಲ್ಗೆ ಟ್ರೈ ಮಾಡ್ಲಿಲ್ಲ, ಪೊಲೀಸರಿಗೆ ಸುಮ್ಮನಿರುವಂತೆ ಸೂಚಿಸಿದ್ರು ಅನ್ನೋ ಆರೋಪ ಇದೆ. ಆದ್ರೆ ಈ ಸಂಬಂಧ ಮೋದಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಅದೇ ರಾಹುಲ್ ಗಾಂಧಿ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಹಗರಣದ ಆರೋಪವಿದೆ. ಈಗಲೂ ಆಗಾಗ್ಗೆ ಈ ಸಂಬಂಧ ವಿಚಾರಣೆ ನಡೆಯುತ್ತಾ ಇರುತ್ತೆ. ಸುಮಾರು 2,000 ಕೋಟಿ ರೂಪಾಯಿಯ ಹಗರಣ ಇದಾಗಿದೆ. ಇದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯೇ ಪ್ರಮುಖ ಆರೋಪಿಗಳಾಗಿದ್ದಾರೆ. ಜನ ಬೆಂಬಲ ಇರೋದು ಯಾರಿಗೆ? ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರಲ್ಲಿ ಜನ ಬೆಂಬಲ ಇರೋದು ಯಾರಿಗೆ ಅಂತ ಕೇಳಿದ್ರೆ ಅದು ಪ್ರಧಾನಿ ಮೋದಿಗೆ. ಇವರು ಮೊದಲಿಂದಲೂ ಒಂದು ಇಮೇಜ್ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. 2014, 2019ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರೋದೇ ಇವರ ಹೆಸರಿನಿಂದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ರಾಹುಲ್ ಗಾಂಧಿಗೆ ಮೋದಿ ಅಷ್ಟು ಹೆಸರಿಲ್ಲ. ಆದ್ರೆ ಕಳೆದ ವರ್ಷ ನಡೆಸಿದ ಭಾರತ್ ಜೋಡೋ ಯಾತ್ರೆ ರಾಹುಲ್ ಇಮೇಜ್ ಅನ್ನ ಒಂದು ಹಂತಕ್ಕೆ ಬದಲಿಸಿದೆ. ಜನ ಇವರನ್ನ ನೋಡ್ತಿದ್ದ ದೃಷ್ಟಿಕೋನ ಬದಲಾಗ್ತಾ ಬಂದಿದೆ ಅನ್ನೋದು ಕೂಡ ಸತ್ಯ. ಕುಟುಂಬದ ಹಿನ್ನೆಲೆ ಏನಿತ್ತು? ಪ್ರಧಾನಿ ಮೋದಿ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇರಲಿಲ್ಲ. ತಂದೆ ಜಸ್ಟ್ ಟೀ ಅಂಗಡಿ ಇಟ್ಕೊಂಡಿದ್ರು. ಮೋದಿ RSS ಸೇರಿ ಸ್ವಂತ ಬಲದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದ್ರೆ ರಾಹುಲ್ ಗಾಂಧಿಯ ಮುತ್ತಜ್ಜ ನೆಹರು, ಅಜ್ಜಿ ಇಂದಿರಾ, ತಂದೆ ರಾಜೀವ್ ಗಾಂಧಿ 3 ಜನ ಪ್ರಧಾನಿಯಾಗಿದ್ದವರು. ಹೀಗಾಗಿ ಮೊದಲಿನಿಂದಲೂ ಈ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇತ್ತು. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿಯಲ್ಲಿ ಯಾರು ಬೆಸ್ಟ್ ಅಂತ ತಿಳಿಸಿಕೊಡುವ ಪ್ರಯತ್ನ. ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನ್ನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.